ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಹೋರಾಟ ಮಾಡ್ತಾ ಸಂವಿಧಾನಬದ್ಧ ಹಕ್ಕುಗಳು ಈ ಜನರಿಗೆ ಸಿಗಬೇಕು ಅಂತೇಳಿ ನಾವು ಹೋರಾಟಗಳು ನಡೆಸ್ತಾ ಇದ್ದೀವಿ. ಈ ಒಂದು ಸ್ಲಮ್ಗಳ, ಈ ಒಂದು ಗುಡಿಸಲು ಪ್ರದೇಶಗಳಿಗೆ ಮೂಲಭೂತ ಸೌಲಭ್ಯಗಳು ಮತ್ತು ವಸತಿ, ಅದ್ರ ಜೊತೆಗೆ ಭೂ ಮಾಲೀಕತ್ವ ಕೊಡಬೇಕು ಅಂತೇಳಿ ಹೋರಾಟಗಳನ್ನು ನಡೆಸ್ತಾ ಇದ್ದೀವಿ. ಈ ಒಂದು ಮಧ್ಯದಲ್ಲಿ ಭೂಮಾಫಿಯಾಗಳು, ಗದಗ ಪೆಟ್ಟಿಗೆಯಲ್ಲಿ ಇರ್ತಕ್ಕಂಥ ಸುಮಾರು ಈ ರಿಯಲ್ ಎಸ್ಟೇಟ್ಗಳಾಗಿರ್ಬೋದು, ಭೂಮಾಫಿಯಾಗಳಾಗಿರ್ಬೋದು, ಇವರಿಂದ ಸ್ಲಮ್ ಜನರ ಭೂಮಿಗಳು ಕಬಳಿಸುವಂಥ ಕೆಲಸ ಕುತಂತ್ರಗಳು ನಿರಂತರವಾಗಿ ನಡೀತಾ ಇದೆ. ಉದಾಹರಣೆಗೆ ಗದಗ ನಗರದ ರೆಹಮತ್ ನಗರ ಹತ್ತಿರ ಇರುವಂಥ ರಿಸೆ ನಂಬರ್ 594ರಲ್ಲಿ ಸುಮಾರು 2000 ಇಸ್ವಿಯಲ್ಲಿ ಆ ಜಾಗೆಯ ಮಾಲಕರಾದಂಥ ದತ್ತಾತ್ರೇಯ ಬಾಣಿಗೆ ಅಂತೇಳಿ ಸುಮಾರು 80 ಕುಟುಂಬಗಳಿಗೆ ನಿವೇಶನಗಳು ಹಂಚಿಕೆ ಮಾಡಿರ್ತಾರೆ, ಅಂದರೆ ಖರೀದಿಕೊಟ್ಟಿರ್ತಾರೆ. ಇದಾದ ನಂತರ ಆ ಜನ ಅವರು ಯಾವ ರೀತಿ ಆರ್ಥಿಕ ಪರಿಸ್ಥಿತಿ ಇದೆ ಆ ರೀತಿ ಮನೆಗಳು ಕಟ್ಕೊಂಡ್ರು, ಕೆಲವು ಜನ ಶೆಡ್ಗಳು ಹಾಕೊಂಡ್ರು, ಕೆಲವು ಜನ ಸರ್ಕಾರದ ಇತ್ತೀಚೆಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿ ಒಳಗೆ ಸುಮಾರು 15ಕ್ಕಿಂತ ಹೆಚ್ಚು ಕುಟುಂಬಗಳ ಡಿಡಿಗಳು ಕಟ್ಟಿಸಿ ಈಗಾಗಲೇ ಮನೆಗಳ ಕೆಲಸ ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಒಂದು ಮಧ್ಯದಲ್ಲಿ ಆ ಭೂಮಿ ಕೋಟ್ಯಾಂತರ ಬೆಲೆ ಬಾಳುವಂಥ ಈ ಒಂದು ಮಾರ್ಕೆಟ್ ಬೆಲೆ ಇರುವುದರಿಂದ ಈ ಜಾಗ ಕಬಳಿಸ್ಕೋಬೇಕು, ಈ ಜನರಿಂದ ಕಿತ್ಕೋಬೇಕು ಅಂತೇಳಿ ಭೂಮಾಲಕ ಬೇರೆ ಬೇರೆ ಭೂಮಾಫಿಯಾಗಳಿಗೆ ಜೊತೆಗೆ ಶಾಮೀಲಾಗಿ ಆ ಜನರಿಗೆ ತೊಂದರೆ ಕೊಡ್ತಕ್ಕಂಥ, ದಬ್ಬಾಳಿಕೆ ಮಾಡ್ತಕ್ಕಂಥ ಕೆಲಸ ನಿರಂತರವಾಗಿ ನಡೀತಾ ಇತ್ತು. ಇದನ್ನು ಖಂಡಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ನಾವು ತಂದ್ವಿ. ಸಾಹೇಬ್ರೆ, ನಮ್ಮ ಜನರಿಗೆ ಈ ರೀತಿ ತೊಂದರೆಗಳಾಗ್ತಾವೆ ಮತ್ತು 2000 ಇಸ್ವಿಯಲ್ಲಿ ಆ ಜನ ಭೂಮಾಲಕರಿಂದ ನಿವೇಶನಗಳನ್ನು ಖರೀದಿ ಮಾಡಿಕೊಂಡ್ರು. ನಂತರ ತಮ್ಮ ಪರಿಸ್ಥಿತಿ ಅನುಗುಣವಾಗಿ, ಆರ್ಥಿಕ ಪರಿಸ್ಥಿತಿ ಅನುಗುಣವಾಗಿ ಸೆಡ್ಗಳು ಹಾಕೊಂಡ್ರೆ, ಮನೆಗಳು ಕಟ್ಕೊಂಡ್ರೆ ಆ ಏನೋ ಯಾವಣ್ಣ ಧರ್ಮಸ್ಥಳದಲ್ಲಿ 4 ಜನ ಪತ್ರಕರ್ತರ ಮೇಲೆ ಹಲ್ಲೆ ನಡೆದಿದ್ದು, ದಾಂಧಲೆ ನಡೆಸಿ ಅವರ ಮೇಲೆ ದೌರ್ಜನ್ಯ ಎಸಗಲಾಗಿದೆ. ಅವರ ಕ್ಯಾಮರಾಗಳನ್ನೆಲ್ಲ ಪುಡಿ ಮಾಡಿ ಒಂದು ದೊಡ್ಡ ಮಟ್ಟದ ಒಂದು ದೌರ್ಜನ್ಯ ನಡೆದಿದೆ.
ಈಗಾಗಲೇ ಅವರು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಅವರಿಗೆ ಈ ಘಟನೆಯನ್ನು ಉಗ್ರ ಶಬ್ದದಿಂದ ನಾವು ಖಂಡಿಸ್ತೇವೆ. ಇದು ಪತ್ರಿಕಾ ಧರ್ಮದ ಮೇಲೆ, ಪತ್ರಿಕಾ ಸ್ವಾತಂತ್ರ್ಯದ ಮೇಲೆ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ನಡೆದ ಹಲ್ಲೆ ಅಂತ ಹೇಳಿ ನಾವು ವಿಶ್ಲೇಷಣೆ ಮಾಡ್ತೀವಿ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವದ 4ನೇ ಅಂಗ ಪತ್ರಿಕಾ ರಂಗ ಅಂತ ಹೇಳಿ ನಾವು ಹೇಳ್ಕೊಳ್ತೀವಿ. ಸಮಾಜದ ಆಗುಹೋಗುಗಳನ್ನು, ಸಮಾಜದ ತಪ್ಪುಗಳನ್ನು, ಸಮಾಜದಲ್ಲಿ ಆಗ್ತಾ ಇರುವಂತಹ ದೌರ್ಜನ್ಯಗಳನ್ನು, ಅನ್ಯಾಯಗಳನ್ನು ಪತ್ರಿಕಾ ಮಾಧ್ಯಮದವರು ಜನರ ಮುಂದೆ ತೆಗೆದುಕೊಂಡು ಅದನ್ನು ತಿದ್ದುವಂತಹ ಕೆಲಸವನ್ನು ಮಾಡ್ತಾರೆ. ಅದೇ ರೀತಿ ಸರ್ಕಾರಕ್ಕೆ, ರಾಜಕೀಯ ಪಕ್ಷಗಳಿಗೆ, ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆ ಕೊಡಿಸುವನ್ನ ಮಾಡ್ತಾರೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ವಾಚ್ ಡಾಗ್ ಅಂತ ಹೇಳ್ತಾರೆ. ಯಾವತ್ತೂ ಒಂದು ಅದನ್ನು ನೋಡಿ ಸಮಾಜದ ಓರೆಕೋರೆಗಳನ್ನು ತಿದ್ದುವಂಥ ಕೆಲಸ. ಈ ರೀತಿ ಒಂದು ಸುದ್ದಿಯನ್ನ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಏಕಾಏಕಿ ಏನು ಗೂಂಡಾಗಳನ್ನು ಬಿಟ್ಟು ಹಲ್ಲೆ ನಡೆಸಿರುವಂಥದ್ದು ಅತ್ಯಂತ ಖಂಡನೀಯ. SIT ಇದು ಮಾಡಿದ್ದಾರೆ. ನೇಮಕ ಆದಮೇಲೆ ಅವರವ್ರ ಕೆಲಸ ಮಾಡ್ತಾರೆ. ಸತ್ಯಾಸತ್ಯತೆಗಳನ್ನು ಅವರು ಬಯಲಿಗೆ ತರಬೇಕು. ಅದಾಗುವವರೆಗೆ ಅದರ ಬಗ್ಗೆ ನಾವು ಪ್ರಸ್ತಾಪ ಮಾಡೋದು ಅದು ಉಚಿತವಾಗಿರೋದಿಲ್ಲ. ಅಲ್ಲ ನೋಡಿ, ಅಲ್ಲಿ ಪರಿಸ್ಥಿತಿ ಏನಿದೆ ಅಂತಕ್ಕಂಥದ್ದು ಅಲ್ಲಿ ಸ್ಥಳೀಯರಿಗೆ ಗೊತ್ತು. ಏನಾಗ್ತಾ ಇದೆ, ಅದು ಧರ್ಮಸ್ಥಳ ಅಂದರೆ ಧಾರ್ಮಿಕ ಸ್ಥಳ. ಹೆಚ್ಚು ಜನರು ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಭಕ್ತರಿದ್ದಾರೆ ಅಂತಂದರೆ ಅದು ಮಂಜುನಾಥ ಸ್ವಾಮಿ. ಆ ಕಾರಣದಿಂದ ಅಲ್ಲಿ ಆ ಧಾರ್ಮಿಕ ಇದಕ್ಕೆ ಧಕ್ಕೆ ಬರದೇ ಇರುವ ಹಾಗೆ, ಧರ್ಮಸ್ಥಳದ ಆ ಹೆಸರಿಗೆ ಒಂದು ಕಳಂಕ ಬರದೇ ಇರುವ ಹಾಗೆ ಇರಬೇಕು ಅನ್ನೋದು ಭಕ್ತರ ತೀರ್ಮಾನ. ಆದ್ದರಿಂದ ಪದೇ ಪದೇ ಈ ರೀತಿ ಮಾಡಿ ಕೆಲವರೇ ಸೇರ್ಕೊಂಡು ಈ ರೀತಿ ಕೆಲಸ ಮಾಡ್ತಾ ಇರೋದು ನಮಗೆ ಭಾಳ ನೋವಾಗಿದೆ ಅನ್ನೋ ಕಾರಣಕ್ಕೆ ಅಲ್ಲಿ ಲೋಕಲ್ ಜನರು ಅವರು ಸಿಟ್ಟಿಗೆದ್ದಿದ್ದಾರೆ. ಅದು ತೀರ್ಮಾನ ಏನು ಮಾಡಬೇಕು ಅನ್ನೋದು ಅಲ್ಲಿನ ಜನರಿಗೂ ಮತ್ತು ಸರ್ಕಾರಕ್ಕೆ ಬಿಟ್ಟ ವಿಷಯ. ಸರ್ಕಾರ ಯಾವ ರೀತಿ ತೀರ್ಮಾನ ತಗೊಳ್ತದೆ ಅನ್ನೋದನ್ನು ನೋಡಬೇಕು. SITಯ ತೀರ್ಮಾನಗಳು ಏನು ಬರ್ತದೋ ಇದನ್ನು ಅವಲೋಕನ ಮಾಡಿ ನಾವು ಮಾತಾಡೋದು ಒಳ್ಳೆಯದು, ಉಚಿತ. ಆದರೆ ನನ್ನ ಪ್ರಕಾರ ಒಂದು ವಿಷಯ ನೋಡಿ, ಧಾರ್ಮಿಕ ಇದಿರ್ಬೋದು, ಇನ್ನೊಂದಿರ್ಬೋದು, ಕ್ರಿಮಿನಾಲಿಟಿ ನಡೆದ್ರೆ ಇಲ್ಲಿ ಏನು ನಮಗೆ ನ್ಯಾಯ ಬೇಕು ಅಂತ ಯಾರು ಹೋರಾಟ ಮಾಡ್ತಾವ್ರೋ ಅವ್ರಿಗೆ ನ್ಯಾಯನೂ ಕೊಡಬೇಕು, ಇಲ್ಲ ಅಂತ ನಾವು ಹೇಳೋದಿಲ್ಲ. ಆದರೆ ಧಾರ್ಮಿಕ ವಿಚಾರದಲ್ಲಿ ಯಾರೇ ಆಗಲಿ ಈ ತಪ್ಪು ಅಭಿಪ್ರಾಯಗಳನ್ನು ಕಲ್ಪಿಸ್ತಕ್ಕಂಥದ್ದು ಮತ್ತು ಧರ್ಮಸ್ಥಳದ ಹೆಸರನ್ನು ಕೆಡಿಸುವಂಥದ್ದು ಮಾಡಬಾರ್ದು ಅನ್ನೋದು ಅಷ್ಟೇ ನಾನು. ಮತಗಳ್ಳತನ ಎಲ್ಲಾಗಿದೆ ಅಂತ ಹೇಳ್ಬೇಕು ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಥಮ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾಗ ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.